ಸರಿ ಅಕ್ಕ ಮಾಡ್ತೀನಿ ಇರು. ಅಯ್ಯೋ ಮನೆಯಲ್ ಪ್ರೇಮಿದು ಒಂದೊಂದಲ್ಲ ಕಣಪ್ಪ ದೇವ್ರಣೆಗಳ್ವೆ. ನನಗಂತೂ ಸಾಕು ಹೋಗ್ಬಿಟ್ಟೈತೆ ಆ ಮನೆಯಲ್ ಪ್ರೇಮಿಯಿಂದ. ನನಗಂತೂ ನಿಮ್ದಿಲ್ಲ. ಆ ಮನೆಯಲ್ ಪ್ರೇಮಿ ಎಷ್ಟು ಅಯ್ಯೋ ಅನ್ನಿಸ್ತಾಳೆ ಅಂತಂದರೆ ಹಾಂ ಸರಿ ಬಿಡು ಆಯಿತು. ಹಾಂ ಹ್ಞೂ ಸರಿ, ಅವಳು ಬುದ್ಧಿ ಕಲಿಸ್ತೀನಿ ಸುಮ್ಕಿರು. ಸರಿ, ಅತ್ತೆಗೆ ಅವಳು ಏನು ಟೆನ್ಷನ್ ತಗೋಬೇಡ ಅಂತ ಹೇಳ್ಬಿಟ್ಟು ಆಯ್ತು ಅದಕ್ಕ. ಬುಟ್ಟಾಕು, ನಾನು ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ, ಬುಟ್ಟಾಕು. ಸರಿ. ಏನು ಪುದ್ದು ಮುತ್ತು ಪ್ರೇಮಿಗೆ ಬಂತೆ ರೋಗ? ಅವಳದು ಯಾವಾಗೂ ಇದ್ದಿದ್ದೇನೆಯ ಮಿತ್ರ, ಅವಳು ಇಲ್ದಿರೋದೇನು, ಅವಳದು ಯಾವಾಗೂ ಇದೇ ಕಥೆನಿ ಅವಳದಂತೂ. ಯೋತಿ ಅಂದರೆ ಪ್ರೇತಿ ಅಂದ್ಕೊಂಡು ಇದು ಮಾಡ್ತಾಳೆ. ಅಯ್ಯೋ ಸಾಕಾಗೋಯ್ತದೆ ಅವಳ ಹತ್ರ ಅಂತೂ. ಲೆಕ್ಕಾಕ ನಮ್ಮ ಅತ್ತೆ ಮಾತಾಡಿದ್ರೆ ಇಡಿಯಲ್ಲಂದ್ರೆ ಮಾಡ್ಕೊಬಿಟ್ಟು 50,000 ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾವಳಂತೆ. 50,000 ರೂಪಾಯಿ ಕೊಡಲೇಬೇಕು ನೀವು, 50,000 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿಂದ ತಂದ್ಬಿಟ್ಟು ಕೊಡೋಕ್ಕಾಯ್ತದೆ, ಎಲ್ಲಿಂದ ಕೊಡೋಕ್ಕಾಯ್ತದೆ ಹೇಳು? ಅಯ್ಯೋ ಅದಕ್ಕೇನೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂದೆ. ಈಗ ಏನು ಮಾಡಬೇಕು? ಈಗ ನಾನು ಹೋಗಿ ಅವಳಿಗೆ ಎದುರಿಸಿ ಬೆದರಿಸಿ ಏನು ಮಾಡಿದ್ರು ಅಂದರೆ ಜಾಸ್ತಿ ಮಾತಾಡೋಕೆ ಹೋದರೆ ವೀಡಿಯೋನ ಹಂಗೇನೇ ಪಬ್ಲಿಷ್ ಮಾಡಿಬಿಡ್ತಾಳೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಅಷ್ಟೇ ತಾನೇ, ನಾನು ಆಗ ಪ್ರೇಮಿಗೆ ಸರಿಯಾಗಿ ಎದುರಿಸ್ತೀನಿ, ಸುಮ್ಕಿರು. ಅಷ್ಟು ಇಷ್ಟೆಲ್ಲ ಸರಿಯಾಗಿ ಎದುರಿಸಿದ್ರೆ ಅವಾಗ ಆಡ್ಕೋಕೆ ಬರ್ತಾಳೆ. ಅಯ್ಯೋ ನೀನು ಯಾರ ಕಣ್ಗೂ ಕಾಣಿಸ್ಕೊಳಕ್ಕಿಲ್ಲ ಅಂತ ಹೇಳ್ತೀಯಾ, ಇವಾಗ ನೋಡ್ರೆ ಕಾಣಿಸ್ಕತ್ತೀಯಾ? ಸತ್ತಾಗಲೂ ದಿನ ಆಯಿತು, ನಮಗೆಲ್ಲ ಒಂದೊಂದೇ ಸಿಗ್ತಾ ಇರ್ತವೆ. ಈಗ ಬೇರೆ ಕಣ್ಣಿಗೂ ಕಾಣಿಸ್ಕೋಬೋದು ನಾನು. ಸರಿನೇ, ಹೋಗ ಪ್ರೇಮಿಗೆ ಸರಿಯಾಗಿ ಎದುರಿಸ್ಬಿಟ್ಟು ಸಿಕ್ದವ್ರಿಗೆಲ್ಲನೂ ಹಿಂಗೆ ಇದು ಮಾಡ್ತೀನಿ. ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸರಿಯಾಗಿ ಎದುರಿಸ್ತೀನಿ, ಸುಮ್ಕಿರು. ಎದುರಿಸ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ ನೀನೇ ವಿಡಿಯೋ ಮಾಡಿರೋದು. ಬಾ ನಿಂಗೆ ಸರಿಯಾಗಿ ಮಾಡ್ತೀನಿ ಅಂತ ಎದುರಿಸ್ಬಿಡ್ತೀನಿ. ಆವಾಗ ಪ್ರೇಮಿ ಎದ್ನೋ ಬಿದ್ನೋ ಅಂತೇಳ್ಬಿಟ್ಟು ಹಂಗೆ ನೀವು ಓಟಕ್ಕಿತ್ತು ಸುಮ್ಮನೆ ಮತ್ತೆ ತಕ್ಕ ಬಂದ್ಬಿಟ್ಟು ತಪ್ಪಾಯಿತು ಅಂತ ಕ್ಷಮೆ ಕೇಳಂಗೆ ಮಾಡ್ತೀನಿ, ಸುಮ್ಮನಿರು. ಅಷ್ಟು ಮಾಡಿ ಪುಣ್ಯ ಕಟ್ಕ ಮಿತ್ರ. ಆ ಪ್ರೇಮಿ ಸವಾಸ ಸಾಕಾಗಿ ಹೋಗ್ಬಿಟ್ಟೈತೆ. ಅವಳು ಗಂಡ ಒಸಿ ಮಾಡೋಕ್ಕಿಲ್ಲ ನಮ್ಗಂತೂ. ಅಯ್ಯೋ ಆಡಿ ಆಡಿ ಆಟವಾ ಒಂದೊಂದು ಆಡೋಕ್ಕಿಲ್ಲ ನೋಡು. ಸರಿ ಬಿಡು, ಈಗ ಹೋಗಿ ನಾನು ಬುದ್ಧಿ ಕಲಿಸು ಅಂದರೆ ಕಲಿಸ್ಬಿಟ್ಟೆ ಏನೇ ಬರ್ತೀನಿ. ಸರಿ ಹೋಗು ಮಿತ್ರ. ನೀನಾದರೆ ಸಾರ್ನ ಕೆಲಸ ಮುಗಿಸ್ತೀಯ, ನಾನಾದರೆ ಪ್ಲಾನ್ ಮಾಡ್ಕೊಂಡು ಕುಂತ್ಕೊಂಡು ದಿನ ಆಯ್ತದ ಏನೋ. ಸರಿ ನೀನು ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಬಾ. ಸರಿ ಆಯಿತು. ಮಿತ್ರ ಇರೋದಕ್ಕೆ ಅರ್ಧ ತಲೆನೋವು ನನಗಂತೂ ಕಮ್ಮಿ ಆಯಿತು. ಇನ್ನೇನೈತಿ ಇನ್ನು ಮನಗೋಯ್ತೀನಿ, ಹೆಂಗನ ಮಾಡ್ಕೊಂಡು ಹೋಗ್ಲಿ. ಇನ್ನು ಉಳಿದಿರೋದು ಇನ್ನೇನಿಲ್ಲ. ಇನ್ನು ಎಲ್ಲ ಕಥೆನೂ ಮುಗೀತು. ಇನ್ನೇನು ಎಲೆಕ್ಷನ್ದು ಓಟ್ದು ಅಂತ ಎಲ್ಲನೂ ಮುಗೀತಲ್ಲ. ಇನ್ನೊಂದು ಸ್ವಲ್ಪ ದಿನ ಇನ್ನೇನು ಪ್ರಚಾರ ಗಿಚಾರ ಶಾನೆ ಇಟ್ಕೊಳಕ್ಕಿಲ್ಲಪ್ಪ ನಾನಂತೂ. ಸುಮ್ಮನೆ ಯಾಕೆ ಪ್ರಚಾರ ಮಾಡಬೇಕು? ಇನ್ನೇನು ಎಷ್ಟು ದಿನ ಕೇಳಿದ್ರು ಹಾಕೋದನ್ನೇ ಹಾಕೋದು ಅವ್ರೂ. ಬಿಡು, ನಾನು ಒಳ್ಳೆ ಕಾರ್ಯಕ್ಕೆ ಹಾಕ್ತಾರೆ. ಲೇ ಮಗಳೇ, ನಿಮ್ಮ ಅತ್ತೆ 50,000 ಎಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿದ್ಲು? ಅವ ತಂದು ಕೊಡ್ತೀನಿ ಇರು. ಎಲ್ಲಿಗೆ ತಂದು ಕೊಡ್ಬೇಕು ಹೇಳು ಅಂತ ಹೇಳ್ಬಿಟ್ಟು ಅವಳೇ ಏನೇ ಕೇಳಿದ್ಲು. ಇಂಥ ಜಾಗ ಅಂತ ಹೇಳಿದ್ರೆ ಅಂಥ ಜಾಗಕ್ಕೆ ಏನೇ ನೀಟಾಗಿ ತಗೊಬಿಟ್ಟು ಬಂದು ಮತ್ತೆ ಕೊಟ್ಟೋಯ್ತಾಳೆ. ಅದಕ್ಕೆ ಇವಾಗ ನಾನು ಏನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದೇ ನಮ್ಮ ಇವಳಕ್ಕೆ ಬದ್ರಮ್ಮನ ಮಗಳಿಗೆ ಕೊಡು ಅಂತ ಹೇಳ್ತೀನಿ. ನಾನೇನು ತಗ್ಲಾಕಳಕ್ಕಿಲ್ವಲ್ಲ. ಬದ್ರಿ ಮಗಳು ಕೈಲಿ ಕೊಡು, ಬದ್ರಿ ಮಗಳ ಕಡೆಯಿಂದ ನಾನು ಇಸ್ಕೊತೀನಿ ಅಂತ ಹೇಳ್ಬಿಟ್ಟು ಸುಮ್ಕೆ ಹೊಸಿ ನಾಟಕ ಎತ್ಬಿಡ್ತೀನಿ. ನಮ್ಮ ಅತ್ತೆ ತಾಗಿ ನೋಡಿ, ನಮ್ಮ ಅತ್ತೆ ನೀಟಾಗಿ ಕೊಟ್ಬಿಡ್ತಾಳೆ. ನಮ್ಮ ಅತ್ತೆ ಬಕ್ರ ಕಣಮ್ಮ, ಏನು ಗೊತ್ತಾಗಕ್ಕಿಲ್ಲ ನಮ್ಮ ಅತ್ತೆಗೆ. ಗೊತ್ತಿರೋದು ತಕ, ನಿಮ್ಮ ಅತ್ತೆ ಬಾಡಿ ಮಾತ್ರ ಬೆಳೆದೈತಿ, ಮೆದುಳು ಏನು ಬೆಳೆದಿಲ್ಲ. ಏನು ಬೆಳೀತದೆ ಮೆದುಳು. ಬಾ. ಸರಿ, ಮತ್ತೆ ಬೆಂಗಳೂರು ಗಂಟೆ ಬಿಡ ನಾವು. ಸರಿನಾ? ಇವರೆಲ್ಲ ಇದ್ರೆ ಸಂದಕ್ಕಿರಕ್ಕಿಲ್ಲ. ಹೆಂಗೋ ಈ ಮನೆಯಾಗ ಅವರಲ್ಲ ಅವರೇನಿಯ ನೋಡ್ಕೊತಾಳೆ. ಆತಾಗ ಹೆಂಗಿನ ನೇತ್ರ ಎಲ್ಲ ನೋಡ್ಕೊತಾರೆ ಮನೆಯ. ನಾವು ಅಂಟು ಬಿಡೋದಮ್ಮಿ ಇರಮ್ಮ. ಹೋಗನಿ ಫಸ್ಟ್ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ನಮ್ಮ ಅತ್ತೆ ತಾಗೆ ಇಸ್ಕೊಂಬಿಟ್ಟು ಕಾಸು ಇಸ್ಕೊಂಬಿಟ್ಟು ಬರ್ತೀನಿ ಫಸ್ಟು. ಆಮೇಕಿಂತ ಬೇಕಾದ್ರೆ ಹೋದ್ರಾಯ್ತು. ಸರಿ, ಹಂಗೆ ಮಾಡು. ಲೇ ಪ್ರೇಮಿ. ಅಯ್ಯಯ್ಯೋ ಅಮ್ಮ ದೆವ್ವ ದೆವ್ವ. ಅಯ್ಯಯ್ಯೋ ಇದೇನೇ ಬುಲ್ಡೆಮ್ ಅಂತ ಹುಟ್ಕೊಬಿಟ್ಟು ಬಂದೈತೆ. ಮಗಳೇ ಏನೇ ಇದು ಹಿಂಗೆ? ಅಯ್ಯೋ ಶಿವನಿ, ಭಯ ಆಯ್ತಾಯ್ತಲ್ಲ ನಮಗೆ. ಹೇಯ್ ಪ್ರೇಮಿ, ಏನೇ ಮಾಡ್ತಾ ಇದೀಯ ನೀನು? ಏನೇ ಮಾಡ್ತಾ ಇದೀಯ ಇಲ್ಲಿ? ಏನು ಮಾಡಬೇಕು ಅಂತ ಅನ್ಕೊಂಡಿದೀಯೇ? ಎಲ್ಲೇ ಪ್ರೇಮಿ? ಅಮ್ಮ, ಈ ದೆವ್ವಗೆ ನನ್ನ ಹೆಸರೆಲ್ಲ ಗೊತ್ತು. ಈ ದೆವ್ವನು ನನ್ನ ಹೆಸರೆಲ್ಲ ಕರಿತೈತೆ. ಯವ್ವ, ನನ್ನ ಹೆಸರೆಲ್ಲ ಹೆಂಗೆ ಕರಿತೈತೆ ನೋಡಮ್ಮ. ನಿನ್ನ ಹೆಸರು ಗೊತ್ತು, ನಿಮ್ಮ ಅಪ್ಪನ ಹೆಸರು ಗೊತ್ತು, ನಿಮ್ಮ ತಾತನ ಹೆಸರು ಗೊತ್ತು, ಎಲ್ಲರ ಹೆಸರು ಗೊತ್ತು. ನೀನು ಏನು ಕೊಂದ್ರಿ ಕೆಲಸ ಮಾಡ್ತಾ ಇದೀಯ ಅಂತನೂ ಗೊತ್ತು. ಲೇ ಪ್ರೇಮಿ, ನೀನು ಕರ್ಕೊಂಡು ಹೋಗಕ್ಕೆ ಏನೇ ನಾನು ಬಂದಿರೋದು. ನಿನ್ನಂತೂ ಇಲ್ಲಿ ಬಿಡೋಕ್ಕಿಲ್ಲ ನಿನ್ನ. ಬಾ, ನನ್ನ ಜೊತೆ ನೀನು ದೆವ್ವಾಗಿವಂತೆ. ಅಯ್ಯೋ ಅಮ್ಮ. ಲೇ ಪ್ರೇಮಿ, ನಿನ್ನ ಮನೆ ಒಳಗಡೆ ಹೋಗಿ ಬಚ್ಚಿಕೊಂಡು ಬಾಕ್ಲಾಕೊಂಡ್ರು ನನಗೆ ಕಿಟಿಗೆಗಾಸು ಬರೋದು ನನಗೆ ಬರ್ತದೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಎಂತೆಂಥ ಮನೆಯಾಳು ಕೆಲಸ ಮಾಡ್ತೀಯ ಅಂದರೆ ಮೈ ಬಗ್ಸ್ಬಿಟ್ಟು 10 ಪೈಸದ ಕೆಲಸ ಮಾಡಬೇಡ. ಮನೆಯಾಳು ಕೆಲಸ ಮಾತ್ರ ಸರಿಯಾಗಿ ಮಾಡು. 10 ಪೈಸದೇನಾದ್ರು ಕೆಲಸ ಮಾಡ್ತೀಯ ನೀನು? ಮಾಡೋದೇನೇ ಇಲ್ಲ ನೀನಂತೂ. ಓಡು 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 ಓಡು.
ಹಾಂ 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 ಏನು ಅನ್ಕೊಂಬಿಟ್ಟವಳೆ ನನ್ನ ಮನೆ ಒಳಗಡೆ ಬರೋಕ್ಕಾಗಕ್ಕಿಲ್ಲ ಬಾಕ್ಲು ಹಾಕೊಂಡ್ರಿ ಅಂತ ಅನ್ಕೊಂಬಿಟ್ಟವಳೆ. ಲೇ ಪ್ರೇಮಿ, ಓ ಪ್ರೇಮಿ ತೆಗಿಯ ಬಾಕ್ಲಾ ತೆಗಿಯೇ. ಲೇ ಪ್ರೇಮಿ ತೆಗಿಯ ಬಾಕ್ಲಾ, ನನ್ನನ್ನು ಮುದ್ಬಿಟ್ಬಿಟ್ಟು ಈಚೆ ಕಡೆಗೆ ನೀರು ಒಳಗಡೆ ಬಾಕ್ಲಾಕೊಂಬಿಟ್ಟೆ ಮನೆಯಾಳಿ. ಯವ್ವ ಇದ್ದೆ ಗೊತ್ತಾಗ ನನ್ನನ್ನು ತಗ್ಲಾಕ್ಸ್ಬಿಟ್ಟು ಅಂಟೋಗ್ಬಿಟ್ಲಲ್ಲಪ್ಪ ನೀನೆಂತ ಮಗಳೇ ನೀನು. ಯವ್ವ ತೆಗಿಯ ಬಾಗ್ಲಾ. ಲೇ ಅಯ್ಯೋ ನಾನೇನು ಮಾಡಿಲ್ಲ, ನಾನೇನು ಮಾಡೇ ಇಲ್ಲ. ಏಯ್ ಮುಚ್ಚು ಬಾಯ್ನ. ಅಲ್ಲ ಮಗಳನ್ನ ಎಂಥ ಮಗಳನ್ನ ಎತ್ತಿದೀಯ ಅಂತಂದರೆ ಮನೆಯಾಳಿ ಮಗಳನ್ನ ಎತ್ಬಿಟ್ಟಿದೀಯಲ್ಲ ನೀನಂತೂ. ಇಂಥ ಕೊಂತ್ರಿ ಬುದ್ಧಿನ ಹೇಳ್ಕೊಡೋದು ನಿನ್ನ ಮಗಳಿಗೆ. ಎಂಥ ಕೊಂತ್ರಿ ಬುದ್ಧಿ ಹೇಳ್ಕೊಡ್ತಿದೀಯ ಅಂತಂದರೆ ನೀನು ಆ ಮೊಯ್ ಬೋಗ್ಸ್ಬಿಟ್ಟು ದುಡಿಯೋಂಗಿಲ್ಲ. ಕಂಡೋರ್ ದುಡ್ಡು ಕಿತ್ಕೋಬೇಕು ನಿನಗೆ ಅಲ್ವಾ. ಕಂಡೋರ್ ದುಡ್ಡನ್ನೆಲ್ಲ ಕಿತ್ಕೊಬಿಟ್ಟು ಕಂಡೋರ್ ದುಡ್ಡಾಗ ಮಜಾ ಮಾಡೋದು. ಇಂಥದ್ದನ್ನೇ ನೀ ಹೇಳ್ಕೊಟ್ರೆ ನಿನ್ನ ಮಗಳಿಗೆ. ಅಯ್ಯೋ ನನ್ನ ಮಗಳಿಗೆ ನಾನು ಏನು ಹೇಳ್ಕೊಟ್ಟಿಲ್ಲ. ಯವ್ವ ತೆಗಿಯ ಪ್ರೇಮಿ, ಬಾಗ್ಲು ತೆಗಿಯೇ. ಅಬ್ಬಾ ಕೈ ಕಾಲೆಲ್ಲ ಗಡಗಡ ಅಂತ ನಡುಕ್ತಾವೆ. ಅಬ್ಬಾ ಆಯ್ತಿಲ್ಲ ಕಣಮ್ಮ, ಆಯ್ತಿಲ್ಲ. ಕೈ ಕಾಲೆಲ್ಲ ಶೇಕ್ ಆಯ್ತಾವ ನನಗಂತೂ. ಅಯ್ಯೋ ಭಯ ಆಯ್ತಾಯ್ತೆ ಕಣಮ್ಮ. ನಾನು ನಮ್ಮ ತೆಪ್ಪು ಮಾಡಿದ್ದೀನಿ, ನಾನು ಯಾರನ್ನೂ ಸಾಯಿಸಿಲ್ವೇ. ಯಾಕಮ್ಮ ನನ್ನಿಂದ ದೆವ್ವ ಬಂದ್ಬಿಟ್ಟೈತೆ. ದೆವ್ವ ಬಂದೈತೆ, ನಾನು ಏನಾದರೂ ಮಾಡಿರ್ಬೇಕಲ್ವಾ. ನಾನೇನು ಮಾಡಿಲ್ಲ ಅಂತಂದಮೇಲೆ ಈ ದೆವ್ವ ಯಾಕಮ್ಮ ಹಿಂಗೆ ಮಾಡ್ತದೆ ಈ ದೆವ್ವ ಎಲ್ಲನೂ. ನಾನೇನು ಮಾಡೇ ಇಲ್ವಲ್ಲಮ್ಮ. ಅಮ್ಮ ಹೆಂಗನ ಮಣ್ಣ ನನ್ನ ಕಾಪಾಡಮ್ಮ, ಕರ್ಕೊಂಡೋಯ್ತೀರಿ ಅಂತ ಹೇಳ್ತೈತೆ. ಭಯ ಆಯ್ತೈತೆ. ಫಸ್ಟು ಜೀವನದಾಗ ಏನೇ ಫಸ್ಟ್ ಟೈಮ್ ಕಣಮ್ಮ ದೆವ್ವನ ನೋಡ್ತಿರೋದು ನಾನು. ಅದು ಬರೀ ತಲೆ ಬುಲ್ಡೆ ಮಾತ್ರ ಐತೆ ಕಣಮ್ಮ. ಅಮ್ಮ ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ, ಭಯ ಆಯ್ತೈತೆ ಕಣಮ್ಮ. ನಂಗೆ ಆಯ್ತಿಲ್ಲ ಕಣಮ್ಮ. ಅಮ್ಮಮ್ಮ ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ. ಲೇ ನನಗೆ ಏನು ಆಯ್ತಾಯ್ತಾ? ನಾನು ಹೊತ್ಕಿತ ನೋಡಿದ್ದೀನಿ ದೆವ್ವನ. ನಾನು ನೋಡ್ರೆ ಮೊದಲನೇ ಕಿತನೆ ನೀನು ಬಾಯಿ ಮುಚ್ಕೊಂಡಿರು. ನಾನು 50 ಕಿತ ನೋಡಿದ್ದೀನಿ ನಂಗೆ ಹೇಳ್ತಾಳೆ. ನಾನು ಮೊದಲನೇ ಕಿತನೆ ನೀನು ನೋಡ್ತಿರೋ ದೆವ್ವನ ಹೆಂಗೆ ಹೇಳ್ತಾಳೆ ಅಂತಂದರೆ ನಾನೊಂದು 1000 ಕಿತ ನೋಡ್ಬಿಟ್ಟಿದ್ದೀನಿ ನಂಗೆ ಹೇಳ್ತಾಳೆ. ಮುಚ್ಚು ಬಾಯಿನ ಮುಚ್ಚು. ನಿಂದು ಒಳ್ಳೆ ಅತಿ ಆಯ್ತು ನಿಂದು. ಫಸ್ಟ್ ಎಲ್ಲಿ ಇದರಿಂದ ದೇವದಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಅಂದರೆ ಲಬ ಬಾಯ್ ಬಡ್ಕತ್ತಾಳೆ. ನೋಡು ಟೆನ್ಷನ್ ತಗೊಬೇಡ, ಬಾಕ್ಲಾಕಿದ್ದೀವಿ. ದೆವ್ವ ಬರೋಕ್ಕಿಲ್ಲ, ಸುಮ್ಕಿರು. ಮನೆ ಒಳಗಡೆ ಎಲ್ಲ ಬರೋಕ್ಕಿಲ್ವಂತೆ ದೆವ್ವ. ಆದರೆ ನಾನು ಬಂದಾಯ್ತು. ಅಯ್ಯೋ ಅಮ್ಮ ಈ ದೆವ್ವ ನನಗೆ ಬಿಡಕ್ಕಿಲ್ಲಮ್ಮ. ಸುಮ್ಕೆ ಎದುರಿಸ್ತೈತೆ ಕಣಮ್ಮ ಈ ದೆವ್ವ. ಅಯ್ಯೋ ನಾನು ಏನು ಮಾಡ್ಲಮ್ಮ, ನಂಗೆ ಭಯ ಆಯ್ತೈತೆ ಕಣಮ್ಮ. ಈ ದೆವ್ವ ಸುಮ್ಕೆ ಎದುರಿಸ್ತೈತೆ ಕಣಮ್ಮ. ಲೇ ಪ್ರೇಮಿ, ಏನು ಮಾಡ್ತಾ ಇದ್ದೀಯ ನೀನು? ಅವರು ಇವ್ರ ಹತ್ರ ದುಡ್ಡು ಕಿತ್ಕೊಂಡು ತಿನ್ನೋಕ್ಕೆ ಎಲ್ಲ ಅಮಾಯಕರನ್ನೆಲ್ಲನೂ ಎದುರಿಸ್ಬಿಟ್ಟು ಏನು ಮಾಡ್ತಿದ್ಯಾ? ನಾನು ಯಾರು ಗೊತ್ತಾ ನಾನು ಯಾರು ಅಂತ? ಇಲ್ಲ ಪೊಲೀಸ್ ಆಗಿದ್ದೆ ನಾನು. ದೊಡ್ಡ ಇನ್ಸ್ಪೆಕ್ಟ್ರ್ ಆಗಿದ್ದೆ ನಾನು. ಏನು ಮಾಡ್ತೀಯ? ಸತ್ತೋಗ್ಬಿಟ್ಟೆ. ಸತ್ತ ಮೇಲೂ ನಾನು ಇನ್ಸ್ಪೆಕ್ಟ್ರು ಡ್ಯೂಟಿಯೇ ಮಾಡ್ತಾಯಿದ್ದೀನಿ. ನಾನು ಸತ್ತ ಮೇಲೂ ನನ್ನ ಡ್ಯೂಟಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಈ ವಯಸ್ಸು ಸತ್ತ ಮೇಲೂ ನೆಮ್ಮದಿಗಿಲ್ವಲ್ಲ. ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ ಇನ್ಸ್ಪೆಕ್ಟ್ರಣ್ಣ, ನಾನು ಏನು ತಪ್ಪು ಮಾಡಿಲ್ಲ. ನಾನು ಯಾರಿಗೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನಿಂದ ಬಿದ್ದಿಗಲ್ಲ ನೀನು. ನಾನೇನು ಮಾಡಿಲ್ಲ ನಿಜವಾಗೂ ನಾನು ತಪ್ಪೇ ಮಾಡೋಕ್ಕಿಲ್ಲ. ಹೌದಾ? ನಿಮ್ಮ ಅತ್ತೆ ವಿಡಿಯೋನ ಮಾಡ್ಕೊಬಿಟ್ಟು ಮತ್ತೆ ನಿಮ್ಮ ಅತ್ತೆಗೆ ಬ್ಲಾಕ್ ಮೇಲ್ ಮಾಡ್ತಿರೋದು ಯಾರು ಮಾಡ್ತಿರೋದು ಬ್ಲಾಕ್ ಮೇಲ್ನ? ಹೇಳು, ಬಾಯ್ಬಿಟ್ಟು ಹೇಳು. ನನಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟ? ಯಾರು ಬ್ಲಾಕ್ ಮೇಲ್ ಮಾಡ್ತಾವ್ರು, ಏನು ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಅದು ಹೊಸಿ ಕಾಸು ಅರ್ಜೆಂಟಾಗಿ ಬೇಕಿತ್ತು ಇನ್ಸ್ಪೆಕ್ಟ್ರಣ್ಣ. ಅದಕ್ಕೆ ಏನು ಮಾಡನಿ, ಏನೋ ಒಂದು ಎದುರಿಸ್ಬಿಟ್ಟೆ. ಇನ್ಸ್ಪೆಕ್ಟ್ರ್ ದೇವ ನಮ್ಮನ್ನ ಬಿಟ್ಬಿಡು. ನಾನು ಬೇಕಂತ ಮಾಡಿಲ್ಲ. ಬೇಕಾದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ. ನಾನಂತೂ ಇಲ್ಲೇ ಬಿಟ್ಬಿಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡು. ನಾನು ಪೊಲೀಸ್ ಹಂಗೆಲ್ಲ ಬಿಡಕ್ಕಿಲ್ಲ. ಶಿಕ್ಷೆ ಆಗಂಟ ಬಿಡಕ್ಕಿಲ್ಲ. ಇಲ್ಲ ಅಂದರೆ ಕ್ಷಮೆ ಕೇಳೋ ಗಂಟ ಬಿಡಕ್ಕಿಲ್ಲ. ಏನು ಯಾರು ಹೇಳ್ದನು? ಪೊಲೀಸ್. ನಾನು ಪೊಲೀಸ್ ಅಂದಮೇಲೆ ಹಂಗೆಲ್ಲ ಬಿಡೋ ಮಾತೇ ಇಲ್ಲ ನಾನಂತೂ. ಪೊಲೀಸ್ ಅಂದರೆ ಪೊಲೀಸು, ಸರಿನಾ? ಏನು ಅನ್ಕೊಂಬಿಟ್ಟಿದ್ಯಾ ನಿನ್ನನ್ನು? ಪೊಲೀಸ್ ಅಂತಂದರೆ ಅಷ್ಟು ಸಾಮಾನ್ಯ ಇದು ಅಂತ ಅನ್ಕೊಂಬಿಟ್ಟಿದ್ಯಾ ನೀನು? ನೋಡ್ತಾ ಇರೋ. ಕರ್ಕೊಂಡೋಗ್ಬಿಟ್ಟು ನೀನು ಎಲ್ಲಿ ಕರ್ಕೊಂಡೋಯ್ತೀನಿ ನಿನ್ನ ಅಂತೇಳ್ಬಿಟ್ಟು. ತಪ್ಪು ಮಾಡೋರು ಯಾರು ಇಲ್ಲಿರಲೇಬಾರ್ದು. ತಪ್ಪು ಮಾಡೋರು ಯಾರೂ. ಅಯ್ಯೋ ಒಂದೇ ಒಂದು ಚಿಕ್ಕ ತಪ್ಪು ಮಾಡೋದಕ್ಕೆ ಮೇಲ್ಗಡೆ ಕರ್ಕೊಂಡೋಯ್ತೀನಿ ಅಂತ ಹೇಳ್ತಾಯ್ತಲ್ಲಮ್ಮ ಈ ದೆವ್ವ. ನಾನು ಇನ್ನು ಎಂತೆಂಥ ತಪ್ಪು ಮಾಡೋರಲ್ಲ ಭೂಮಿ ಮೇಲವ್ರೆ. ನಾನು ಕರ್ಕೊಂಡೋಯ್ತೀನಿ ಅಂತ ಹೇಳ್ತಿದ್ದೀಗಲ್ಲ, ನೀನು ಹೇಳ್ದಂಗೆ ಕೇಳ್ತೀನಿ. ಬಿಟ್ಬಿಡು ನನ್ನ. ಹಿಂಗೆಲ್ಲನೂ ಎದುರಿಸ್ಬೇಡ. ನನಗೆ ವೀಕ್ ಐತೆ. ನನಗಂತೂ ಹಿಂಗೆ ಎದುರಿಸಿದ್ರೆ ಶಾನೆ ಭಯ ಆಯ್ತದೆ. ದೆವ್ವ ಇನ್ಸ್ಪೆಕ್ಟ್ರೆ, ದಯವಿಟ್ಟು ಏನು ಮಾಡಬೇಕು ಅಂತ ಹೇಳೋದು ಮಾಡ್ತೀವಿ. ನಾನು ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊತೀವಿ. ದಯವಿಟ್ಟು ನನ್ನ ನಮ್ಮ ಅಮ್ಮನ ಬಿಟ್ಬಿಡು. ಇಲ್ಲಿಂದ ಹೊಂಟೋಗ್ಬಿಡು. ನಾನು ಇನ್ನೂ ಈಗ ಮದುವೆ ಮಾಡ್ಕೊಂಡಿದ್ದೀನಿ. ಮಕ್ಕಳಿಲ್ಲ, ಮುರಿ ಇಲ್ಲ. ಇನ್ನೂ ಜೀವನದಾಗ ಯಾವ ಖುಷಿನೂ ಕಂಡಿಲ್ಲ. ನನ್ನ ಗಂಡ ದರಿದ್ರದವನು ಎತ್ತಾಳು ಬಿದ್ದೋದ್ನೋ ಗೊತ್ತಿಲ್ಲ. ನನ್ನ ಕಷ್ಟ ಹೇಳ್ತೀರ್ದು. ದಯವಿಟ್ಟು ನನ್ನ ಬಿಟ್ಬಿಡ್ತೀಯಾ? ನಾನು ನೀನು ಬಿಡಬೇಕು ಅಂತಂದರೆ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಹೋಗಿ ನಿಮ್ಮ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದರೆ ನೀನು ಸುಮ್ಮನೆ ಬಿಡೋಕ್ಕಿಲ್ಲ. ನೀನು ಇಲ್ಲೇ ಅಲ್ಲ, ಪ್ರಪಂಚದಾಗ ಯಾವ ಮೂಲೆಗಿದ್ರೂ ಹುಡಿಕೊಂಬಿಟ್ಟು ಬರೋದು ನನಗೆ ಗೊತ್ತು. ನೋಡು, ಈಗ ಹೋಗಿ ಸುಮ್ಕೆ ಏನಿಯಾ ಕ್ಷಮೆ ಕೇಳ್ತೀಯ. ಇಲ್ಲ ಅಂತ ಹೇಳಿದ್ರೆ ಇಟ್ಟಾಡಿಸ್ಲ ಹೇಳು. ಹೋಗಿ ನಿಮ್ಮ ಅತ್ತೆ ಹತ್ರ ಕಾಲಿಗೆ ಬಿದ್ಬಿಟ್ಟು ಅತ್ತೆ ತಪ್ಪಾಯ್ತು ಕಣಂತೆ ಅಂತ ಕ್ಷಮೆ ಕೇಳಲೇಬೇಕು. ಅಯ್ಯಯ್ಯೋ ಈಗಲೇ ಮತ್ತೆ ಎಲೆಕ್ಷನ್ ಗಂಟ ಮನೆಯಿಂದ ಈಚೆ ಕಡೆ ಕಾಕೈತೆ. ಈಗ ನಾನೇನಾರು ಎಲ್ಲ ಇಷ್ಟೇ ಹೇಳ್ಬಿಟ್ಟೆ ಅಂದರೆ ನನ್ನ ಪರ್ಮನೆಂಟಾಗಿ ಮನೆಯಿಂದ ಈಚೆ ಕಡೆ ತೊಳ್ಬಿಟ್ಟು ಈ ಕಿತ್ತೋಗಿರೋ ಮನೆಗೆ ಏನೇ ಫಿಕ್ಸ್ ಮಾಡ್ಬಿಡ್ತದೆ ಇನ್ಸ್ಪೆಕ್ಟ್ರೆ. ದಯವಿಟ್ಟು ಅದೊಂದು ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ದಯವಿಟ್ಟು ಇದೊಂದು ಕೆಲಸ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಇದೊಂದು ಕೆಲಸ ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ.
ನಿನಗೆ ಆ ಕೆಲಸ ಆಗಲಿಲ್ಲ ಅಂದರೆ ಬಾ ನನ್ನ ಜೊತೆ, ಹೋಗನ್ ಬಾ ನನ್ನ ಜೊತೆ. ನಾನು ನೀನು ಹಂಗೆ ಓಡಾಡ್ಕೊಂಡ್ಬಿಟ್ಟು ಹುಣಸೆ ಮರ ಎಲ್ಲ ಓಡಾಡ್ಕೊಂಡು ಇದ್ಬಿಡೋಣ. ನಾನು ಒಬ್ಬನೇ ಇದ್ದೀನಿ, ಬೇಜಾರಾಯ್ತೈತೆ. ಬಾ ಹೋಗೋಣ. ಕಳ್ಳ ಪೊಲೀಸ್ ಆಟ ಆಡ್ಕೊಂಡು ಚೆನ್ನಾಗಿರ್ಬೋದು. ನೀನು ಕಳ್ಳಿ, ನಾನು ಪೊಲೀಸು, ಸರೈತಲ್ಲ. ಯವ್ವ ಮಗಳೇ, ಒಪ್ಕಳೆ, ನಿಮ್ಮ ಅತ್ತೆ ಕಾಲು ಬೀಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕಳೆ. ನಮ್ಮ ಅತ್ತೆ ದೇವ್ರಣ್ಣೆ ನನ್ನ ಜಾಲಿಸ್ಬಿಡ್ತಾಳೆ ಕಣಮ್ಮ. ಇಲ್ಲಾಂದ್ರೆ ನೀನು ಸತ್ತೋಯ್ತೀಯ ಮಗಳೇ. ಒಂದ್ಕಿತ ಯೋಚನೆ ಮಾಡು. 4 ಏಟು ತಿನ್ನೋದು ಇದಾಯ್ತದ, ಇಲ್ಲಾಂದ್ರೆ ಮ್ಯಾಲ್ಗಡಿಗೆ ಹೋಗೋದು ಮುಖ್ಯ ಆಯ್ತದೆ. ಯೋಚನೆ ಮಾಡೆ. ನಿನ್ ತಲೆನಾಗೇನು ಬುದ್ಧಿ ಇಲ್ವೇನೆ? ಯೋಚನೆ ಮಾಡೆ. ಸರಿ ಆಯ್ತು, ನಮ್ಮ ಅತ್ತೆ ತಕ್ಕ ಹೋಗ್ಬಿಟ್ಟು ಕ್ಷಮೆ ಕೇಳ್ಕೊಂಬಿಟ್ಟು ಬರ್ತೀನಿ ಬಿಡು. ನಂದೇ ತಪ್ಪಾಯ್ತು ಕಣತ್ತೆ, ಹಿಂಗೆ ಹಿಡಿಯೋ ಮಾಡ್ಕೊಂಡು ಎದುರಿಸ್ತೆ ಅಂತ ಹೇಳ್ಬಿಟ್ಟು ನಾನೇ ಕ್ಷಮೆ ಕೇಳ್ತೀನಿ. ನೀನು ಅಲ್ಲಿ ತನಕ ನೀನು ಹಿಂದೆ ಐತೀನಿ. ಎಲ್ಲೋಯ್ತೀಯ, ಏನು ಮಾಡ್ತೀಯಾ? ನೀನು ಹಿಂದೆ ಇದ್ಬಿಟ್ಟು ಗಮನಿಸ್ತಾ ಇರ್ತೀನಿ. ಈ ಮಿತ್ರಂಗೆ ಯಾಮರ್ಸ್ಬೋದು ಅಂತ ಅನ್ಕೋಬೇಡ ನೀನು. ಚೆನ್ನಾಗೆ ನಿನ್ನ ಕಂತ್ರಿ ಬುದ್ಧಿ ನನಗೆ ಗೊತ್ತು. ನಾನು ಹೋದ್ಮೇಲೆ ಯಾಮರ್ಸನ ಅನ್ಕೊಂಡಿದ್ಯಲ್ವಾ, ಈಗಲೇ ಈ ಕ್ಷಣನೇ ಹೋಗಿ ನಿಮ್ಮ ಅತ್ತೆ ತಕ್ಕ ಒಪ್ಕ, ಹಿಂಗೆ ತಪ್ಪಾಯಿತು ಅಂತ. ಇಲ್ಲ ಅಂದರೆ ಗ್ರಾಚಾರ ಚೆನ್ನಾಗಿರಕ್ಕಿಲ್ಲ ಅಷ್ಟೇನೆ. ಆಯ್ತು, ಈಗಲೇ ಹೋಯ್ತೀನಿ. ಈಗಲೇ ಹೋಗ್ಬಿಟ್ಟು ಈಗಲೇ ಒಪ್ಕೊಬಿಡ್ತೀನಿ. ಹಿಂಗೆ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ಬೇಡ. ನಾನು ಕೆಳಗಡೆನೇ ಇರ್ತೀನಿ. ನಾವು ಕೆಳಗಡೆ ಇರೋಕ್ಕೆ ಖುಷಿ ನನಗೆ. ಸರಿ ಹೋಗು. ಏನಮ್ಮ, ನಿನ್ನ ಮಗಳನ್ನ ಕರ್ಕೊಂಡು ತಾವು ಹೋಗ್ರಿ. ಇಂಥ ಒಳ್ಳೆಯ ಮಗಳನ್ನ ಎತ್ತಿದೆಯಲ್ಲ, ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ನೀನೇ ತಾನೇ ಎಲ್ಲ ನಿನ್ನ ಮಗಳಿಗೆ ಹೇಳ್ಕೊಟ್ರದು. ನಡಿ, ನೀನು ನಡಿ, ಕ್ಷಮೆ ಕೇಳು. ಸರಿ ಆಯ್ತು, ನಾನು ಹೋಯ್ತೀನಿ. ನಡಿಯ ಮಗಳೇ, ನಡಿಯೇ. ಹೋಯ್ತೀವಿ. ಇವು ಅಂತೂ ಎಷ್ಟು ಆಡ್ತವೆ ಅಂದರೆ, ಇವ್ರು ವಿಲನ್ನುಗಳು, ಕಾಮಿಡಿ ಪೀಸುಗಳು ಒಂದು ಗೊತ್ತಾಗಕ್ಕಿಲ್ಲ. ಹಂಗೆ ಆಡ್ತವೆ. ಈ ವಿಲನ್ನು ಅಲ್ಲ, ಕಾಮಿಡಿನೂ ಅಲ್ಲ ನನಗೆ.